ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ತಾರಾಸ್ ಪ್ರಪಂಚ. ಇವತ್ತು ನಾವು ಹರಿಹರಕ್ಕೆ ಹೊರಟಿದ್ದೀವಿ. ಹಾಗೆ ನಮ್ಮ ಮನೆಯವರ ಅತ್ತೆ ಮನೆಗೆ ಹೋಗಿ ಹಾಗೆ ಹರಿಹರೇಶ್ವರ ಟೆಂಪಲ್ನ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿವಿ. ನಾವು ಆ್ಯಕ್ಚುಲಿ ಹರಿಹರಕ್ಕೆ ಕಾರಲ್ಲೇ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು. ಕಾರಲ್ಲಿ ನಮ್ಮ ಮನೆಯವ್ರು ಏನಂದ್ರು ರಾಣೆಬೆನ್ನೂರು ತನಕ ಹೋಗೋಣ, ರಾಣೆಬೆನ್ನೂರಿಂದ ಟ್ರೈನಿಗೆ ಹೋಗೋಣ ಅಂತಂದರು. ಎಕ್ಸ್ಪ್ರೆಸ್ ಅಲ್ವಾ, ಒಂದು 10 ಮಿನಿಟ್ಸಲ್ಲಿ ಹೋಗ್ಬಿಡ್ತೀವಿ. ಹಾಗಾಗಿ ರಾಣೆಬೆನ್ನೂರು ತನಕ ಡ್ರಾಪ್ ಹಾಕ್ಸ್ಕೊಂಡು ಟ್ರೈನಿಗೆ ಹೋಗಿದ್ದಾಯಿತು. ಸೊ ನನ್ನ ಮಕ್ಕಳಂತೂ ತುಂಬ ಅರ್ಜೆಂಟಲ್ಲಿದ್ದಾರೆ. ಯಾಕೆಂದರೆ ಯಾವಾಗ ಊರಿಗೆ ಹೋಗ್ತೀವೋ, ಅಂದರೆ ಯಾವಾಗ ಮಕ್ಳ ಜೊತೆ ಆಟ ಆಡ್ತೀವೋ ಅಂತ ತುಂಬಾ ಎಕ್ಸೈಟ್ಮೆಂಟಲ್ಲಿದ್ದಾರೆ. ಸೊ ಅವ್ರನ್ನೆಲ್ಲ ಕರ್ಕೊಂಡು ನಾವು ಹರಿಹರಕ್ಕೆ ಹೋಗಿದ್ದಾಯಿತು. ಇದೇ ನೋಡಿ ಹರಿಹರದ ತುಂಗಭದ್ರಾ ಹೊಳೆ. ನಾನು ಆ್ಯಕ್ಚುಲಿ ದೇವಸ್ಥಾನ ಮುಗಿಸ್ಕೊಂಡು ಆಮೇಲೆ ಒಳಗೆ ಬರೋಣ ಅಂತ ಅಂದ್ಕೊಂಡೆ. ಸಿಕ್ಕಾಪಟ್ಟೆ ಮಳೆ ಇದೆ, ಹೋಗೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ, ಮಕ್ಕಳು ಬೇರೆ ಕರ್ಕೊಂಡು ಹೋಗಿರ್ತೀವಲ್ಲ. ಸೊ ಹಾಗಾಗಿ ಇಲ್ಲೇ ನಮಗೆ ಹೊಳೆ ಕಾಣಿಸ್ತಾ ಇತ್ತು. ಹಾಗಾಗಿ ನಿಮಗೆ ವಿಡಿಯೋದಲ್ಲೇ ತೋರಿಸ್ತಾ ಇದ್ದೀನಿ. ನೀವು ನೆಕ್ಸ್ಟ್ ಟೈಮ್ ಬಂದಾಗ ಈ ಹೊಳೆಗೆ ಖಂಡಿತ ವಿಸಿಟ್ ಮಾಡಿ. ಹಾಗೆ ಹರಿಹರಕ್ಕೂ ಕೂಡ ಬಂದ್ವಿ ನಾವು. ಸೊ ಮನೇಲಿ ಹೋಗ್ಬಿಟ್ಟು ಲಗೇಜೆಲ್ಲ ಇಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ಹಾಗೆ ಮಕ್ಕಳನ್ನು ಬಿಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಮಳೆ ಅಲ್ವಾ, ಹಾಗಾಗಿ ಇನ್ನೇನು ಮನೆಗೂ ಕೂಡ ರೀಚ್ ಆದ್ವಿ. ನನ್ನ ಮಗ ಕುರಿನ ನೋಡಿಬಿಟ್ಟು ಸಿಕ್ಕಾಪಟ್ಟೆ ಖುಷಿಯಾಗ್ಬಿಟ್ಟ. ಅವನಿಗೆ ಈ ಥರ ಪ್ರಾಣಿಗಳು, ಕುರಿ ಅಂದರೆ ತುಂಬಾ ಇಷ್ಟ. ಹಾಗೆ ಆ ಕುರಿನ ತೋರಿಸ್ಕೊಂಡು ಮನೆ ಒಳಗಡೆ ಬಂದೆ. ನಮ್ಮ ದೊಡ್ಡಮ್ಮ ಕೂಡ ಕಾಯ್ತಾ ಇದ್ರು, ಯಾವಾಗ ಬರ್ತಾರೆ ಅಂದರೆ ಉಮೇಶ್ ಅವ್ರ ಅತ್ತೆಯವರು. ಸೊ ಅವ್ರೂ ಕೂಡ ಮಾತಾಡ್ಸ್ಕೊಂಡು ಈ ಕಡೆ ಮನೆಗೆ ಬಂದೆ. ಈ ಕಡೆ ಮನೇಲಿ ಅಕ್ಕ ಪೂಜೆ ಮಾಡ್ತಾಯಿದ್ರು, ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಹಾಗೆ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಅವ್ರನ್ನೆಲ್ಲ ಎಲ್ಲರನ್ನೂ ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ವಿ. ಯಾಕೆಂದರೆ ಮಳೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬರ್ತಾಯಿತ್ತು. ಹಾಗೆ ಒಳಗಡೆ ಸ್ವಲ್ಪ ಮಾತಾಡ್ತಾ ಕೂತ್ವಿ. ಅಷ್ಟರಲ್ಲಿ ನನ್ನ ಸೊಸೆ ಒಂದು ಡ್ರಾಯಿಂಗ್ ಬಿಡಿಸ್ತಾ ಇದ್ಲು, ಅಂದರೆ ಅಂಬೇಡ್ಕರ್ ಅವ್ರದ್ದು. ಇನ್ನೇನು ಆಗಸ್ಟ್ 15 ಹತ್ರ ಬಂತಲ್ವಾ, ಸೊ ಹಾಗಾಗಿ ಪೇಂಟಿಂಗ್ನ ಮಾಡ್ತಾಯಿದ್ಲು. ನನಗಂತೂ ತುಂಬಾ ಖುಷಿ ಆಯಿತು. ತುಂಬಾ ಚೆನ್ನಾಗಿ ಬಿಡಿಸಿದ್ಲು. ಯಾವುದೇ ರೀತಿ ಕ್ಲಾಸು ಅದು ಇದು ಹೋಗ್ದಲೇ ಇಂಥ ಚೆನ್ನಾಗಿ ಪೇಂಟಿಂಗು ಮತ್ತು ಡ್ರಾಯಿಂಗ್ ಮಾಡ್ತಾಳೆ ಅಂತಂದಮೇಲೆ ಇವಳಿಗೆ ಕ್ಲಾಸು ಕೋಚಿಂಗ್ ಎಲ್ಲ ಬಿದ್ದರೆ ಇನ್ನೂ ಎಷ್ಟು ಚೆನ್ನಾಗಿ ಮಾಡ್ಬೋದು. ಇಂಥ ಒಳ್ಳೆ ಕಲೆ ಇದೆಯಲ್ಲ ಅಂತ ತುಂಬಾ ಖುಷಿ ಆಯಿತು. ನಾನು ಅಪ್ರಿಷಿಯೇಟ್ ಕೂಡ ಮಾಡಿದೆ. ಬಟ್ ನಾನು ಅಕ್ಕಗೆ ಹೇಳ್ತಾ ಇದ್ದೆ, ಸ್ವಲ್ಪ ಏನಾದರೂ ಅವಳು ಅಷ್ಟೊಂದು ಇಂಟ್ರೆಸ್ಟ್ ಇದೆ, ಅದಕ್ಕೆ ಏನಾದರೂ ಸಪೋರ್ಟ್ ಮಾಡಿರಿ, ಸ್ವಲ್ಪ ಏನಾದರೂ ನೋಡೋಣ ಅಂತ ಅಂದೆ. ಸೊ ಇಷ್ಟು ಲುಕ್ ಆಗಿತ್ತು. ಫೈನಲ್ ಲುಕ್ ಅವಳು ಹೇಗೆ ಮಾಡ್ತಾಳೆ ಅಂತ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ಈಗ ನಾವು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಸೊ ಟೈಮ್ ಬೇರೆ ಇಲ್ವಲ್ಲ, ಸಂಜೆ ಅಷ್ಟೊತ್ತಿಗೆ ಬರಬೇಕು. ಹಾಗಾಗಿ ಮಳೆ ಅಂತೂ ಸಿಕ್ಕಾಪಟ್ಟೆ ಇತ್ತು. ಹಾಗಾಗಿ ಮನೆಗೆ ಆಟೋ ಕರೆಸ್ಕೊಂಡು ಮತ್ತೆ ಬಂದಿದ್ದಾಯ್ತು. ನಾವು ನಡ್ಕೊಂಡಂತೂ ಹೋಗೋದಕ್ಕಾಗಲ್ಲ, ಮಳೆ ಅಂದರೆ ಮಳೆ ಇತ್ತು. ಹಾಗಾಗಿ ವಾಕಬಲ್ ಡಿಸ್ಟೆನ್ಸೇ ಇತ್ತು ದೇವಸ್ಥಾನ, ಆದರೂ ನಾವು ಆಟೋದಲ್ಲಿ ಬಂದ್ವಿ. ಸೊ ತುಂಬ ವರ್ಷಗಳ ನಂತರ ನಾನು ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ. ಮುಂಚೆ ನಾವು ಹರಿಹರದಲ್ಲೇ ಇದ್ವಿ, ಹಾಗೆ ಬಂದಿದ್ದು. ಇವಾಗ ಬರ್ತಾಯಿದ್ದೀನಿ. ಸೊ ಹಾಗೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ತುಂಬಾ ವಿಶಿಷ್ಟತೆ ಇದೆ, ಹಾಗೆ ಕತೆ ಇದೆ. ನನಗೆ ಗೊತ್ತಿರೋಷ್ಟು ನಾನು ನಿಮಗೆ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿಗೆ ಬಂದರೆ 3 ದೇವರ ದರ್ಶನ ಮಾಡ್ಬೋದು, ಶಿವ ಮತ್ತು ವಿಷ್ಣು ಹಾಗೆ ಲಕ್ಷ್ಮಿ. ಇಷ್ಟು ದೇವರ ದರ್ಶನ ಕೂಡ ಮಾಡ್ಬೋದು. ಸೊ ನಾನು ಹಣ್ಣು ಕೈ ಕೂಡ ತಗೊಂಡು, ಮಳೆ ಕೂಡ ಸಿಕ್ಕಾಪಟ್ಟೆ ಬರ್ತಾಯಿತ್ತು, ಛತ್ರಿ ಕಂಡೆ ಓಡಾಡಿದ್ದಾಯಿತು. ಇದೇ ನೋಡಿ ಹರಿಹರೇಶ್ವರ. ಹರಿಹರ ಅಂತ ಹೆಸರು ಬಂದಿರೋದೇ ಈ ದೇವರಿಂದ ಅನಿಸುತ್ತೆ. 1223ನೇ ಇಸ್ವಿ 24ನೇ ಇಸ್ವಿಯಲ್ಲಿ ಕಟ್ಟಿರೋದು. ಅದು ನಮ್ಮ ಹೊಯ್ಸಳರು ಕಟ್ಟಿರೋ ದೇವಸ್ಥಾನ. ನೋಡ್ತಾ ನೋಡ್ತಾ ತುಂಬಾ ಚೆನ್ನಾಗಿದೆ. ನಿಮಗೆ ಒಳಗಡೆಲ್ಲ ತೋರಿಸ್ತಾ ಇರ್ತೀನಿ. ಬಟ್ ಅಂದರೆ ಇಲ್ಲಿ ವಿಡಿಯೋ ಮಾಡೋದಕ್ಕೆ ಹಲೋ ಇದೆಯಲ್ಲ ಗೊತ್ತಿಲ್ಲ. ಬಟ್ ನನಗೆ ಎಷ್ಟು ಆಗುತ್ತೋ ಅಷ್ಟು ನಾನು ವೀಡಿಯೋಸ್ನ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ದೇವಸ್ಥಾನ ಒಂದು ಪ್ರದಕ್ಷಿಣೆ ಹಾಕೊಂಡು ಬರೋಣ ಅಂತಂದು ರೌಂಡ್ ಆಗ್ತಾಯಿದ್ದೀವಿ. ನೋಡ್ಬೋದು ನೀವು ಕೆತ್ತನೆಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು. ಇಲ್ಲಿ 60ಕ್ಕೂ ಹೆಚ್ಚು 60 ಕಂಬಗಳಿದೆ ಅಂತ ಕೇಳ್ಪಟ್ಟಿದ್ದೀನಿ ನಾನು. ಆದರೆ ಎಷ್ಟು ಕಂಬಗಳಿದ್ರು ಒಂದು ಚೂರು ಡಿಸೈನ್ ವ್ಯತ್ಯಾಸ ಇಲ್ಲ, ಎಲ್ಲ ಆ್ಯಸ್ ಇಟ್ ಈಸ್ ಸೇಮ್ ಇದೆ. ಇಷ್ಟು ಒಂದು ಚೂರು ವ್ಯತ್ಯಾಸ ಇಲ್ದರೆ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ, ಅದೇ ಇಲ್ಲಿನ ವಿಶೇಷತೆ. ನೋಡಿ ಆಗಿನ ಕಾಲದವ್ರು ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂತಬಿಟ್ಟು, ಎಷ್ಟು ಶ್ರದ್ಧೆ ಇದೆ ಅಂತ ನಿಮ್ಗೆ ಇದರಲ್ಲೇ ಗೊತ್ತಾಗುತ್ತೆ. ನೀವು ಕೂಡ ಈ ದೇವಸ್ಥಾನಕ್ಕೆ ಬಂದಾಗ ನೋಡಿ, ಪ್ರತಿಯೊಂದು ಕಂಬಗಳಲ್ಲಿ ನೋಡಿ ಏನು ವ್ಯತ್ಯಾಸನೇ ಇರಲ್ಲ, ಅಷ್ಟು ಚೆನ್ನಾಗಿದೆ, ಅಷ್ಟು ಸೇಮ್ ಒಂದೇ ಥರನೇ ಇದೆ. ಅಷ್ಟು ಖುಷಿಯಾಗತ್ತೆ ಆ್ಯಕ್ಚುಲಿ ಈ ದೇವಸ್ಥಾನಕ್ಕೆ ಬಂದರೆ. ಹರಿ ಮತ್ತು ಹರ ಇಬ್ಬರು ಇಲ್ಲಿ ಯಾಕೆ ಸಮಾಗಮಗೊಂಡು ಇಲ್ಲಿ ನೆಲೆಸಿದ್ದಾರೆ ಅಂತ ಸ್ವಲ್ಪ ಚಿಕ್ಕದಾಗಿ ನಾನು ಕತೆ ಹೇಳಕ್ಕೆ ಟ್ರೈ ಮಾಡ್ತೀನಿ. ಬ್ರಹ್ಮನಿಂದ ವರ ಪಡೆದಿರ್ತಾನೆ ಗುಹಾಸುರ ಎಂಬ ರಾಕ್ಷಸ. ಅವನು ಹೇಳಿರ್ತಾನಂತೆ, ಮನುಷ್ಯ ಮತ್ತು ದೇವತೆಗಳಿಂದ ನನಗೆ ಸಾವು ಬರಬಾರ್ದು ಅಂತಂದ್ಬಿಟ್ಟು ದೇವರ ಹತ್ರ ವರ ಪಡೆದಿರ್ತಾನಂತೆ. ಆವಾಗ ಈ ಹರಿ ಹರ ಮತ್ತು ಇಬ್ಬರು ಸೇರಿಕೊಂಡು, ಅಂದರೆ ಬಲಭಾಗದಲ್ಲಿ ಶಿವ, ಎಡಭಾಗದಲ್ಲಿ ವಿಷ್ಣು, ಇಬ್ಬರು ಸೇರಿಕೊಂಡು ಇಲ್ಲಿ ಆ ಗುಹಾಸುರನ ಸಂಹಾರ ಮಾಡಿರ್ತಾರೆ. ಹಾಗಾಗಿ ಅವ್ರು ಇಲ್ಲೇ ನೆಲೆಸಿರ್ತಾರೆ ಅಂತ ಕೂಡ ಕತೆ ಇದೆ. ನಾವು ಕೂಡ ದರ್ಶನ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ವಿ. ಈ ದೇವ್ರದ್ದು ಇನ್ನೊಂದು ವಿಶಿಷ್ಟತೆ ಏನಿದೆ ಅಂದರೆ, ಇಲ್ಲಿ ಹರಿಹರೇಶ್ವರ ಹಣೆಯಲ್ಲಿ ತಿಲಕ ಒಂದು ಇಟ್ಟಿರ್ತಾರೆ, ಗಂಧ. ಆ ಗಂಧನ ಹೆಣ್ಮಕ್ಳು ಹಚ್ಕೊಂಡ್ರೆ, ಅಂದರೆ ಮಕ್ಕಳಾಗ್ಲಿಲ್ದವ್ರು ಹಚ್ಕೊಂಡ್ರೆ ಮಗು ಆಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ.
ತುಂಬ ಜನ ಹೇಳ್ತಾರೆ ಕೂಡ. ಸೊ ಈ ದೇವಸ್ಥಾನದಲ್ಲಿ ನೀವು ಹರಿಹರೇಶ್ವರ ದೇವಸ್ಥಾನ ಮುಂದೆನೇ ನಂದಿ ಇಲ್ಲ, ಸೈಡಿಗಿದೆ, ಅಂದರೆ ದೇವಸ್ಥಾನದ ಬಲಭಾಗದಲ್ಲಿದೆ. ಇಲ್ಲಿ ಶಿವಲಿಂಗ ಹಾಗೂ ನಂದಿ ಇದೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು ನೀವು, ಇದು ನಂದಿ. ಹಾಗೆ ಇಲ್ಲಿ ಪಕ್ಕದಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಕೂಡ ಇತ್ತು. ಇಲ್ಲಿ ಕೂಡ ದರ್ಶನ ಮಾಡಿಕೊಂಡು ಪ್ರಸಾದ ತಗೊಂಡು ಸ್ವಲ್ಪ ಹೊತ್ತು ಕೂತಿದ್ದಾಯಿತು. ಇಲ್ಲಿ ಪ್ರತಿ ವರ್ಷ ನಾವು, ಅಂದರೆ ಪ್ರತಿ ವರ್ಷ ಇಲ್ಲಿ ಫೆಬ್ರವರಿ ಭರತುಣ್ಮೆಯಲ್ಲಿ ಜಾತ್ರೆ ಬರುತ್ತೆ. ಆಗ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹಾಗೆ ದೇವಸ್ಥಾನದ ಮುಂದೆಗಡೆ ಸ್ತಂಭಗಳಂದರೆ ಕಂಬಗಳಿದೆ, ಅದು ತುಂಬ ದೀಪಗಳು ಹಚ್ತಾರೆ ಅನಿಸುತ್ತೆ ಇಲ್ಲಿ. ಆಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ತುಂಬ ಕೇಳಿದ್ದೀನಿ. ಯಾಕೆಂದರೆ ನಮ್ಮ ರಿಲೇಟಿವ್ಸ್ ಎಲ್ಲ ಇಲ್ಲೇ ಇರೋದ್ರಿಂದ ಹೇಳ್ತಾರೆ ದೇವಸ್ಥಾನ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಜಾತ್ರೆ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ದರ್ಶನ ಎಲ್ಲ ಚೆನ್ನಾಗಾಯಿತು. ಇವಾಗ ದರ್ಶನ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದೀವಿ. ಅಲ್ಲಿ ಫೋನೆಲ್ಲ ಅಲೋ ಇರಲಿಲ್ಲ, ಆದಷ್ಟು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದು ಮಾಡಿದ್ದಾಯಿತು. ಸೊ ಇವಾಗ ಮನೆಗೆ ಹೊರಟಿದ್ದೀವಿ. ಮನೆಗೂ ಕೂಡ ಬಂದೆ. ಹಾಗೆ ಅರ್ಧದಲ್ಲೇ ನಿಂತಿತ್ತು ಈ ಡ್ರಾಯಿಂಗು. ಸೊ ಕಂಪ್ಲೀಟ್ ಆಯಿತು. ಅಂಬೇಡ್ಕರ್ ಅವ್ರದ್ದು ಎಷ್ಟು ಚೆನ್ನಾಗಿ ಬಿಡಿಸಿದಾಳೆ ನೋಡ್ಬೋದು ನೀವು. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇವತ್ತು ನೈಟ್ ಊಟಕ್ಕೆ ಮುದ್ದೆ ಮತ್ತು ಬಜ್ಜಿ, ಮೂಲಂಗಿ ಸಾಂಬಾರು ಮಾಡಿದರು. ಮುದ್ದೆ ಬಜ್ಜಿ, ಬಿಸಿ ಬಿಸಿ ಮುದ್ದೆ ಜೊತೆ ಬಜ್ಜಿ ತಿಂತಾಯಿದ್ರೆ ಆ ಮಜಾನೇ ಬೇರೆ. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.